Hi dear friends, welcome to Murthy Maths channel. Dear friends, ನಿನ್ನೆ 22/8/2021 ತಾರೀಕು ಟಿ ಇ ಟಿ ಎಕ್ಸಾಮ್ ಪೇಪರ್ 2 and 1 ಎರಡನ್ನೂ ಕೂಡ ಬರೆದಿದ್ದೀರಾ. ಸೊ ಇದರಲ್ಲಿ ಪೇಪರ್ 2ನಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಕ್ವೆಶನ್ಸ್ ಇತ್ತು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಯಾವ್ಯಾವ ರೀತಿ ಬರುತ್ತೆ ಅನ್ನೋದನ್ನು ಮ್ಯಾಥಮೆಟಿಕ್ಸ್ ಪಾರ್ಟ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿ ಕಂಪ್ಲೀಟ್ ಸೊಲ್ಯೂಷನ್ಸ್ಗೆ ಯಾವುದೇ ಕ್ಲಾಸ್ನ ಅಪ್ಡೇಟ್ಸ್ಗೆ ಮೂರ್ತಿ ಮ್ಯಾಥ್ಸ್ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ನೋಡಿ, ಮೊದಲನೇ ಕ್ವೆಶನ್ ಹೇಗಿತ್ತು, ಗಿವನ್ 4 tan A is equal to 3, then the value of 4 sin A minus cos A divided by 4 sin A plus cos A is ಅಂತ 4 ಆಪ್ಷನ್ಸ್ ಇತ್ತಿಲ್ಲಿ. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಏನು ಮಾಡಬೇಕು, ಫಸ್ಟು ಲುಕ್ ಹಿಯರ್ 4 tan A is equal to 3 ಅಂತ ಇದೆ. ಇದನ್ನು ಏನು ಮಾಡ್ಕೊಳ್ಳಿ, ಮೊದಲು ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಸೈನು ಮತ್ತು ಕಾಸ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ. ದೇರ್ಫೋರ್ ಇಲ್ಲಿ ನೋಡಿ 4 tan A is equal to 3, right? Then tan A is equal to 4 should come to the denominator. So therefore 3/4 ಅಲ್ಲಿಗೆ tan A is equal to 3/4 ಆಯಿತು. ನಮಗೆ ಸೈನ್ ಮತ್ತು ಕಾಸ್ ಬೇಕಾಗಿದೆ ಇಲ್ಲಿ. ಅದಕ್ಕೆ ಏನು ಮಾಡಿ, ಒಂದು ರೈಟ್ ಆ್ಯಂಗಲ್ನ ಬರೆದುಕೊಂಡು, ಸೊ ದಿಸ್ ಇಸ್ ABC ಅಂತ ಒಂದು ನೇಮ್ ಕೊಡಿ. ಇಲ್ಲಿ ಆ್ಯಂಗಲ್ A ಅಂತ ಅಂದ್ಕೊಳ್ಳಿ, ಅಥವಾ ತೀಟಾ, ನೋ ಪ್ರಾಬ್ಲಮ್, ಟ್ಯಾನ್ ತೀಟಾ ಆರ್ ಟ್ಯಾನ್ A ವಾಟ್ ಎವರ್. ಇಲ್ಲಿ ತೀಟಾ ಇದೆ ಅಂತ ಅಂದ್ಕೊಳ್ಳಿ. ಯಾವಾಗಲೂ ತೀಟಾಗೆ ಎದುರುಗಡೆ ಇರ್ತಕ್ಕಂಥದ್ದು ದಟ್ ಈಸ್ ಆಪೋಸಿಟ್ ಸೈಡ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ 90 ಡಿಗ್ರಿ. 90 ಡಿಗ್ರಿಗೆ ಆಪೋಸಿಟ್ ಇರುವಂಥದ್ದು ದಟ್ ಈಸ್ ಹೈಪಾಟನೆಸ್ ಆಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ದ ತೀಟಾ ಪಕ್ಕದಲ್ಲಿ, ದಿಸ್ ಇಸ್ ಕಾಲ್ಡ್ ದ ಅಡ್ಜಸೆಂಟ್ ಸೈಡ್. ಓಕೆ, ನಾವು ಈಗ ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಗ ಟ್ಯಾನ್ ತೀಟಾ, ಟ್ಯಾನ್ ಎ ಫಾರ್ಮುಲಾ ಏನು, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು, ನಮಗೆ ಟ್ಯಾನ್ ತೀಟಾ ಫಾರ್ಮುಲಾವನ್ನು ಫಸ್ಟ್ ನಾವು ಕಲ್ತ್ಕೊಂಡಿರಬೇಕು. ದೇರ್ಫೋರ್ ಇಲ್ಲಿ ಟ್ಯಾನ್ ತೀಟಾ ಫಾರ್ಮುಲಾ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಆಗಿರುತ್ತೆ. ಇಲ್ಲಿ ಆಪೋಸಿಟ್ ಸೈಡ್ ಅಂತ ಅಂದರೆ ದೇ ಹ್ಯಾಡ್ ಗಿವನ್ ಆಪೋಸಿಟ್ ಸೈಡ್ ಈಸ್ 3 ಆ್ಯಂಡ್ ಅಡ್ಜಸೆಂಟ್ ಸೈಡ್ ಈಸ್ 4. ಇಲ್ಲಿ ಅಡ್ಜಸೆಂಟ್ ಸೈಡ್ 4 ಆಗಿರುತ್ತೆ. ಬಟ್ ನಾವಿಲ್ಲಿ ಹೈಪಾಟನೆಸ್ ಕಂಡುಹಿಡಿಯಬೇಕು. ಪೈಥಾಗರಸ್ ಟ್ರಿಪ್ಲೆಟ್ ಪ್ರಕಾರ ಅಡ್ಜಸೆಂಟ್ ಸೈಡ್ ಮತ್ತು ಆಪೋಸಿಟ್ ಸೈಡ್ 3, 4 ಇದ್ದರೆ ಟ್ರಿಪ್ಲೆಟ್ ಅಂತ ಕರಿತೀವಿ. ಆಟೋಮೆಟಿಕಲಿ ಇಲ್ಲಿ ಖಂಡಿತ ನೀವು ಸಿಂಪ್ಲಿಫೈ ಮಾಡಿದ್ರೂ 5 ಬರುತ್ತೆ. ಇಫ್ ಯು ಅಪ್ಲೈ ಪೈಥಾಗರಸ್ ಆಲ್ಸೋ ಯು ವಿಲ್ ಗೆಟ್ 5. ಡೈರೆಕ್ಟ್ಲಿ 3, 4, 5 ಟ್ರಿಪ್ಲೆಟ್ ಆಗುತ್ತೆ. ಇಲ್ಲಿ 5 ಆಯಿತು. ದೇರ್ಫೋರ್ ನಮಗೆ ಇಲ್ಲಿ ಸೇಮ್ ಇದನ್ನು ಸೈನ್ ತೀಟಾಗೆ ಅಪ್ಲೈ ಮಾಡಬೇಕು. ದೇರ್ಫೋರ್ ಸೈನ್ ತೀಟಾ ಈಸ್ ಈಕ್ವಲ್ ಟು, ಸೈನ್ ತೀಟಾ ಈಸ್ opposite side by hypotenuse side. Therefore opposite side is 3 and hypotenuse side is 5. And cos theta is equal to, cos theta formula adjacent by hypotenuse. Okay, so therefore adjacent side ಅಂತ ಅಂದರೆ ಇಲ್ಲಿ ಏನಾಯಿತು, 4 ಆಯಿತು and hypotenuse 5. ಓಕೆ, ನೋಡಿ ಹೀಗೆ ನಾವು ಸೈನು ಮತ್ತು ಕಾಸನ್ನು ಕಂಡುಹಿಡ್ಕೋಬೇಕು. ನಾವು ಅಪ್ಲೈ ಟು ದಿಸ್ ಫಾರ್ಮುಲಾ. ನೋಡಿ ಇವಾಗ ಇದಕ್ಕೆ ಅಪ್ಲೈ ಮಾಡಿ ಬಂದಿರೋ ವ್ಯಾಲ್ಯೂನ. ಸೊ ದಟ್ ಈಸ್ 4 ಇಂಟು ಸೈನ್ ಎ ಈಸ್, ಸೈನ್ ತೀಟಾ ನಮಗೆ ವ್ಯಾಲ್ಯೂ ಗೊತ್ತಾಯಿತು, ದಟ್ ಈಸ್ 3/5 ಮೈನಸ್ ಕಾಸ್ ಎ ಈಸ್ 4/5 ಡಿವೈಡೆಡ್ ಬೈ 4 ಇಂಟು ಸೈನ್ ಎ ಈಸ್ 3/5 ಪ್ಲಸ್ ಕಾಸ್ ಎ ಈಸ್ 4/5. Okay, so now on simplification of this, then what happened, this is 12/5 minus 4/5 divided by 12/5 plus 4/5, right? ಈಗ ಇವೆರಡರಲ್ಲೂ ಕೂಡ 5 ಇರೋದ್ರಿಂದ LCM is same for these two. 5 12ಅಲ್ಲಿ 4 ಹೋದರೆ 8 ಆಯಿತು. So here 5 is the LCM, 12 plus 4 is 16. Okay, 16 ಆಯಿತು. ಇದನ್ನು ರೆಸಿಪ್ರೋಕಲ್ ತಗೊಂಡಾಗ 8/5 into 5/16. 5 gets cancel. So now 8 1s are 8 2s are. So therefore the answer is
1/2. ಸೊ ಫಸ್ಟ್ ಆಪ್ಷನ್ 1/2 ಆಗಿರುತ್ತೆ. ಅದು ಹೇಗೆ ಬಂತು ಅಂತೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ನೋಡಿ ಸೆಕೆಂಡ್ ಕ್ವೆಶನ್, ಸೈನ್ ಎ ಈಸ್ ಹಾಫ್ ಆ್ಯಂಡ್ ಕಾಸ್ ಬಿ ಈಸ್ ಹಾಫ್, ದೆನ್ ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ ಇದು. ಇಲ್ಲಿ ಏನು ಮಾಡಿ, ನಾವು ಇಲ್ಲಿ ನೋಡಿ, ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೈನ್ ಎ ಈಸ್ ಈಕ್ವಲ್ ಟು ಸೈನ್ 1/2 ಯಾವಾಗ ಬರುತ್ತೆ ಅಂತಂದರೆ, ಸೊ ದಟ್ ಈಸ್ ಸೈನ್ 30 ಡಿಗ್ರಿ ಈಸ್ ಕಾಲ್ಡ್ 1/2. ಅದೇ ಥರ ಕಾಸ್ ಬಿ ಈಸ್ ಈಕ್ವಲ್ ಟು ಕಾಸ್ 60 ಡಿಗ್ರಿ, ಕಾಸ್ 60ಗೆ 1/2 ಅಂತ ಹೇಳಿ ಕರಿತೀವಿ. ಟ್ರಿಗ್ನೋಮೆಟ್ರಿಕ್ ಆ್ಯಂಗಲ್ಸ್ ನಿಮಗೆ ಗೊತ್ತಿರಬೇಕು. ನಾವು ಇಲ್ಲಿ ಸೈನ್ ಗೆಟ್ಸ್ ಕ್ಯಾನ್ಸಲ್, ಸೊ ದೆನ್ ಎ ಈಸ್ ಈಕ್ವಲ್ ಟು 30 ಡಿಗ್ರಿ ಆ್ಯಂಡ್ ಕಾಸ್ ಗೆಟ್ಸ್ ಕ್ಯಾನ್ಸಲ್, ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ. Then what happened, if you add these two, a plus b, then this will become 30 degree plus 60 degree, that is equal to 90 degree. Hence a plus b is equal to 90 degree. Your correct option is option 2. See now question number 93. The points -5, 1, p and 4, -2 are collinear if the value of p is ಅಂತ ಕೇಳಿದ್ದಾರೆ. ಇದು ಕೋಆರ್ಡಿನೇಟ್ ಜಾಮಿಟ್ರಿ. ಇದಕ್ಕೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕಾಗುತ್ತೆ. ಸೊ ದಟ್ ಫಾರ್ಮುಲಾ ಏನಪ್ಪ ಅಂತಂದರೆ, ನೋಡಿ ಫಸ್ಟು ಪಾಯಿಂಟ್ಸ್ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ದಿಸ್ ಈಸ್ x1 y1 x2 y2 x3 ಆ್ಯಂಡ್ y3. ಇದಕ್ಕೆ ಇಫ್ ದ ಪಾಯಿಂಟ್ಸ್ ಆರ್ ಕೊಲೀನಿಯರ್ ಅಂದಾಗ, ಸೊ ದಟ್ ಈಸ್ ಏರಿಯಾ ಇಸ್ 0 ಇರುತ್ತೆ. ದೇರ್ ಫಾರ್ ಫಾರ್ಮುಲಾ ಈಸ್ ಹಾಫ್ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 into y3 minus y1 plus then x3 into y1 minus y2. This is the formula to calculate area of a triangle if the points are collinear. Then ಇಲ್ಲಿ 0 ಇದೆಯಲ್ಲ, 0 into half ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು 0 ಆಗೋಗುತ್ತೆ. 2 ಇಲ್ಲಿ 0 into 2 ಅದು ಮುಗೀತದ್ರ ಕತೆ. ಇಲ್ಲಿ ನೋಡಿ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಆಫ್ x1 is -5 into y2 is p minus of y3 is -2, okay, plus x2 is 1, y3 is -2, minus of y1 is 1, plus close the bracket, x3 is 4 into y1 is 1 minus y2 is p. Okay, ಇದನ್ನು ಸಿಂಪ್ಲಿಫೈ ಮಾಡಿರಿ. Then what happened, -5 into p minus into minus plus 2 plus of 1 into -2 minus 1, ಎರಡು ಮೈನಸ್ ಇದೆ, ಆ್ಯಡ್ ಮಾಡಬೇಕು, -3 ಪ್ಲಸ್ ಇದನ್ನು ಸಿಂಪ್ಲಿಫೈ ಮಾಡಿರಿ. 4 1s are 4 minus 4 into p. ಓಕೆ, ದೆನ್ ವಾಟ್ ಹ್ಯಾಪನ್, ಸೊ ದಟ್ ಈಸ್ -5, ಇದನ್ನು ಅಷ್ಟೇ ಸಿಂಪ್ಲಿಫೈ ಮಾಡಿ. -5 into p -5p minus plus into minus 5 2s are 10 plus into minus 3 1s are 3 plus 4 minus 4p. okay, now ಇದನ್ನ ಮತ್ತೆ again if you simplify this, then what happened, ಈ ಕಡೆ 0 ಇದೆ, then -5p ಮತ್ತೆ -4p ಇದೆ, ಎರಡನ್ನೂ ಆ್ಯಡ್ ಮಾಡಿದ್ರೆ -9p. ದೆನ್ ಇಲ್ಲಿ -10 -3 ದಟ್ ಈಸ್ -13 ಆಗುತ್ತೆ. -13 ಪ್ಲಸ್ 4, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಗೈನ್ ದಿಸ್ ಇಸ್ -13 ಪ್ಲಸ್ 4 ಅಂದಾಗ -9. ಓಕೆ, ನಾವು -9p, ಈ ಕಡೆ ನಮಗೆ ವ್ಯಾಲ್ಯೂ ಆಫ್ ಪಿ ಬೇಕಾಗಿರೋದು, -9pನ ಏನು ಮಾಡ್ತೀವಿ, ಈಕ್ವಲ್ಸಿಂದ ಈ ಕಡೆ ಕಳಿಸಿದ್ರೆ ದಟ್ ಈಸ್ +9p ಇಸ್ ಈಕ್ವಲ್ ಟು -9. ಆಗ p ವ್ಯಾಲ್ಯೂ ಬೇಕು, -9p ಶುಡ್ ಕಮ್ ಟು ದ ಡಿನಾಮಿನೇಟರ್, 9 1s are 9 1s are, p is equal to -1. ನಮಗೆ p ವ್ಯಾಲ್ಯೂ is -1, therefore 93ಗೆ -1 is the correct answer. You have to do the simplification like this. Now question number 94. Question number 94 ನೋಡಿ, m and n are the roots of the quadratic equation 4x square plus 4x plus 7 equal to 0. Then the value of 1/m plus 1/n ಅಂತ ಕೇಳಿದ್ದಾರೆ. ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಆಯಿತಾ, ಇಲ್ಲೇನು ಮಾಡಿ, ಕೋಎಫಿಷಿಯೆಂಟನ್ನು ಫಸ್ಟು ಬರ್ಕೊಳ್ಳಿ. ಎ ಈಸ್ ಈಕ್ವಲ್ ಟು ಎನ ಕೋಎಫಿಷಿಯೆಂಟ್ 4 ಇದೆ, ಬಿನ ಕೋಎಫಿಷಿಯೆಂಟ್ 3 ಇದೆ, ಮತ್ತು ಸಿನ ಕೋಎಫಿಷಿಯೆಂಟ್ 7 ಇದೆ. ಹೀಗೆ ಬರ್ಕೊಳ್ಬೇಕು. ನಿಮಗೆ ಗೊತ್ತಿರೋ ಹಾಗೆ ಸಮ್ ಆಫ್ ದ ರೂಟ್ಸ್ ಫಾರ್ಮುಲಾ ಇದೆ. ಸೊ ದಟ್ ಈಸ್ ಸಮ್ ಆಫ್ ದ ರೂಟ್, ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ.
ಆರ್ ಎಮ್ ಪ್ಲಸ್ ಎನ್ ಅಂತಲೂ ಕರಿತೀವಿ. ಸಮ್ ಆಫ್ ದ ರೂಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸಮ್ ಆಫ್ ದ ರೂಟ್ಸ್ ದಟ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಆರ್ ಎಮ್ ಪ್ಲಸ್ ಎನ್ ಅಂತಲೂ ಕೂಡ ಕರಿತೀವಿ. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ. ಮೈನಸ್ ಬಿ ಬೈ ಎ ಮೈನಸ್ ಆಫ್ ಬಿ ವ್ಯಾಲ್ಯೂ ಏನಿದೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿರಿ, ಬೈ ಎ ವ್ಯಾಲ್ಯೂ ಏನಿದೆ ದಟ್ ಈಸ್ 4. ಮೈನಸ್ ಬಿ ಬೈ ಎ 3/4 ಬರೆದ್ರಿ. ನೆಕ್ಸ್ಟು ಸೇಮ್ ಅದೇ ಥರ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂದರೆ ದಟ್ ಈಸ್ ಆಲ್ಫಾ ಇಂಟು ಬೀಟಾ ಆರ್ ಎಮ್ ಇಂಟು ಎನ್ ಹಿಂಗೂ ಕರಿಬೋದು. ಎಮ್ ಇಂಟು ಎನ್ ದಟ್ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ಕರಿತೀವಿ. ದಟ್ ಈಸ್ ಸಿ ಬೈ ಎ, ದ ವ್ಯಾಲ್ಯೂ ಆಫ್ ಸಿ ಈಸ್ 7 ಡಿವೈಡೆಡ್ ಬೈ ಎ ಈಸ್ 4. ಸಿ ಬೈ ಎ ಸಿಕ್ತು. ಈಗ ನಮಗೆ ಬೇಕಾಗಿರೋದು 1/m ಪ್ಲಸ್ 1/n ವ್ಯಾಲ್ಯೂ ಏನು ಅಂತ ಹೇಳಿ ಕೇಳಿದ್ದಾರೆ. ಓಕೆನಾ? ದೇರ್ ಫೋರ್ ಇದನ್ನು ಬರ್ಕೊಳ್ಳಿ. ದಿಸ್ ಇಂಪ್ಲೈಸ್ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಲ್ ಸಿ ಎಮ್ಮು ಎಮ್ ಇಂಟು ಎನ್ ಆಗುತ್ತೆ. ಸೊ ದೆನ್ ದಿಸ್ ವಿಲ್ ಬಿಕಮ್, ದೆನ್ ವಾಟ್ ಹ್ಯಾಪನ್, ಸಮ್ ಆಫ್ ದ ರೂಟ್ಸ್ 1/m ಪ್ಲಸ್ 1/n ಅಲ್ಲ, ಎಮ್ ಇಂಟು ಎನ್ ಆಯಿತು. ಇದನ್ನು ನಮಗಿಲ್ಲಿ ಎನ್ ಪ್ಲಸ್ ಎಮ್ ಆಗಿರುತ್ತೆ, ರೈಟ್? ದೆನ್ ಎನ್ ಪ್ಲಸ್ ಎಮ್ ಸಮ್ ಆಫ್ ದ ರೂಟ್ಸ್ ಅಂದರೆ ಇದು ಇಲ್ಲಿ ಬರ್ತಾರೆ ಆಲ್ಫಾ ಬೀಟಾ. ಸೊ ದಿಸ್ ಇಸ್ ಎಮ್ ಪ್ಲಸ್ ಎನ್ ಅಂತೇಳಿ ಮೈನಸ್ 3/4 ಇದೆ, ಇದನ್ನು ಬರೀತೀರಾ. ಎಮ್ ಇಂಟು ಎನ್ ಅಂದರೆ 7/4 ಇದೆಯಲ್ಲ, 7/4 ಬರೀತೀರಾ. ಇದನ್ನು ರೆಸಿಪ್ರೋಕಲ್ ತಗೊಂಡ್ರೆ ಮೈನಸ್ 3/4 ಇಂಟು 4/7 ಆಗುತ್ತೆ. 4 ಗೆಟ್ಸ್ ಕ್ಯಾನ್ಸಲ್, ಆನ್ಸರ್ ಈಸ್ ಮೈನಸ್ 3/7. ಸೊ ಆಪ್ಷನ್ 4 is the right answer for question number 94. Okay. Now look here, question number 95. The quadratic equation whose roots are 3 plus root 2 and 3 minus root 2 is ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕು, ನಮಗೆ ರೂಟ್ಸನ್ನು ಅವರೇ ಕೊಟ್ಟಿರೋದ್ರಿಂದ, ಸೊ ದಟ್ ಒನ್ ರೂಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 3 ಪ್ಲಸ್ ರೂಟ್ 2 ಆ್ಯಂಡ್ ಅನದರ್ ರೂಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ ರೂಟ್ 2 ಆಯಿತು. ಇಲ್ಲಿ ದೆನ್ ವಾಟ್ ಹ್ಯಾಪನ್, ಸೊ ಇದನ್ನು ಈ ಕಡೆಗೆ ತಗೊಳ್ಳಿ. ಏನು ಮಾಡಿ, ಎಕ್ಸ್ ಮೈನಸ್, ಇಫ್ ಇಟ್ ಇಸ್ ಕಮ್ ಟು ದಿಸ್ ಸೈಡ್ ಎಕ್ಸ್ ಮೈನಸ್ 3 ಪ್ಲಸ್ ರೂಟ್ 2 ಆ್ಯಂಡ್ ಇದನ್ನು ಈ ಕಡೆಗೆ ಬಂದರೆ ಎಕ್ಸ್ ಮೈನಸ್ 3 ಮೈನಸ್ ರೂಟ್ 2 ಅಂತ ಆಯಿತು ಒಳಗಡೆಗೆ ತಗೊಂಡಾಗ. ದೆನ್ ಸಿಂಪ್ಲಿಫೈ ದಿಸ್, ಸಿಂಪ್ಲಿಫೈ ಮಾಡಿರಿ. ಇದನ್ನ ಎಕ್ಸಿಂದ ಈ ಟರ್ಮ್ನ ಮಲ್ಟಿಪ್ಲೈ ಮಾಡಿ ಆ್ಯಂಡ್ ಮೈನಸ್ 3 ರೂಟ್ 2ನ ಈ ಟರ್ಮ್ಸ್ ಜೊತೆಗೆ ಎಂಟೈರ್ ಈಕ್ವೇಷನ್ ಜೊತೆಗೆ ಮಲ್ಟಿಪ್ಲೈ ಪ್ರಾಡಕ್ಟ್ ಮಾಡೋದು ಅಷ್ಟೇ. ದೆನ್ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು 3 ಪ್ಲಸ್ ರೂಟ್ 2 ಅಗೈನ್ ಮೈನಸ್ ಎಕ್ಸ್ ಇಂಟು 3 ಪ್ಲಸ್ ರೂಟ್ 2 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ದೆನ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 3 ಪ್ಲಸ್ ರೂಟ್ 2 ಇಂಟು 3 ಮೈನಸ್ ರೂಟ್ 2 ಅದನ್ನು ಪ್ರಾಡಕ್ಟ್ ಮಾಡಿದೆ. ದೆನ್ ವಾಟ್ ಹ್ಯಾಪನ್, ಸಿಂಪ್ಲಿಫೈ ಮಾಡಿ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಂಟು ಎಕ್ಸ್ ಈಸ್ 3x ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ರೂಟ್ 2 ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ 2 ಇಂಟು ಎಕ್ಸ್ ಪ್ಲಸ್ ಇದು ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ಯಾಟಲ್ಲಿದೆ, ರೈಟ್? ಆಗ ದಿಸ್ ಇಸ್ ಎ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಇಸ್ 9 ಮೈನಸ್ ಬಿ ಸ್ಕ್ವೇರ್ ಅಂದರೆ ರೂಟ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ದೇರ್ ಫೋರ್ ಆನ್ ಸಿಂಪ್ಲಿಫಿಕೇಶನ್ ಆಫ್ ದಿಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್, ಇಲ್ಲಿ ನೋಡಿ ಮೈನಸ್ 3x ಮೈನಸ್ 3x ಎರಡು ಕಡೆ ಇದೆ, ಎರಡು ಮೈನಸ್ ಇದೆ, ಆ್ಯಡ್ ಮಾಡಬೇಕು, ದಟ್ ಈಸ್ minus 6x. Then plus root x minus root x gets cancel. Then this will become square and roots gets cancel again, right? Then 9 minus 2 is 7 ಆಗುತ್ತೆ, plus 7 is the remaining. So therefore x square minus 6x plus 7 is the correct answer. ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಫಸ್ಟ್ ಆಪ್ಷನ್ is the correct answer, x square minus 6x plus 7. Okay. Now see the question number 96. The area of a circle that can be inscribed in a square of a side 10 centimeter is ಅಂತ ಕೇಳಿದ್ದಾರೆ. ಏರಿಯಾ ಆಫ್ ಎ ಸರ್ಕಲ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್ ಅಂತಂದರೆ, ಇನ್ ಎ ಸ್ಕ್ವೇರ್ ಅಂತಂದರೆ ಮೀನ್ಸ್ ಇಲ್ಲಿ ನಾವೊಂದು ಸ್ಕ್ವೇರ್ ತಗೊಳ್ಳೋಣ. ಇಟ್ಸ್ ಅ ಸ್ಕ್ವೇರ್. ಇನ್ಸ್ಕ್ರೈಬ್ಡ್ ಮೀನ್ಸ್ ಇನ್ಸೈಡ್ ದ ಸರ್ಕಲ್ಲು ಇನ್ಸೈಡ್ ಇದೆ ಅಂತೇಳಿ ಅರ್ಥ. ಇನ್ಸೈಡ್ ಇದ್ದಾಗ ಇಲ್ಲಿ ನಮಗೆ ಒಂದು ಸೈಡನ್ನು ಕೊಟ್ಟಿದ್ದಾರೆ. ಒಂದು ಸೈಡ್ ಅಂದರೆ ಇದು 10 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳಿ. ಒಂದು ಸೈಡ್ ಅಂದ್ರೆ ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಇದೆ. ಇದು ದಿಸ್ ಇಸ್ ಕಾಲ್ಡ್ ದ ಡಯಾಮೀಟರ್. ನಮಗೇನು ಮಾಡಬೇಕಿಲ್ಲಿ ಏರಿಯಾ ಆಫ್ ಸರ್ಕಲ್ ಬೇಕಾಗಿರೋದ್ರಿಂದ ರೇಡಿಯಸ್ ಬೇಕು. ಸೊ ಇದು ಡಿ ಈಸ್ ಈಕ್ವಲ್ ಟು 10 ಆದರೆ ಡಯಾಮೀಟರ್, ರೇಡಿಯಸ್ ಏನಾಗಿರುತ್ತೆ, ಅಬ್ವಿಯಸ್ಲಿ ರೇಡಿಯಸ್ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆಗಿರುತ್ತೆ. ಇಸ್ ಇಟ್ ರೈಟ್?
ರೇಡಿಯಸ್ 5 ಸೆಂಟಿಮೀಟರ್ ಸಿಕ್ಕಾಗ ನಮಗೆ ಏರಿಯಾ ಆಫ್ ಸರ್ಕಲ್. ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಏರಿಯಾ ಆಫ್ ಸರ್ಕಲ್? ಏರಿಯಾ ಆಫ್ ಸರ್ಕಲ್ that is equal to pi r square, right? Then pi into radius is 5 square, right? 5 square andre 5 square is 25, so that is 25 pi. ನಮಗೆ ಆನ್ಸರ್ ಏನು ಸಿಕ್ತು? 25 pi. Therefore option 2 is the correct answer. Now question number 97 ನೋಡಿ. The radius of the circle is doubled, its area becomes. ನಿಮಗೆ ಗೊತ್ತಿದೆ, if the radius of the circle is doubled, right? Radius ಅನ್ನು ಡಬಲ್ ಮಾಡಿದಾಗ, so obviously it's a very simple, it will become 4 times ಆಗುತ್ತೆ. Okay, then question number 98. The sum of first n terms of an arithmetic progression is given by Sn is equal to 3n square plus n. Then the fifth term is ಅಂತ ಕೇಳಿದ್ದಾರೆ. ಹೌದಾ? ಫಿಫ್ತ್ ಟರ್ಮ್ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ ಅಂತ ಕೊಟ್ಟಿರೋದ್ರಿಂದ ನಮಗೆ ಫಿಫ್ತ್ ಟರ್ಮ್ ಬೇಕು. ದೇರ್ ಫೋರ್ ಫಿಫ್ತ್ ಟರ್ಮ್ ಬೇಕು ಅಂದರೆ ಏನು ಮಾಡ್ತೀವಿ? ದಟ್ ಈಸ್ S5 ಮೈನಸ್ S4ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಫಿಫ್ತ್ ಟರ್ಮ್ ಸಿಗುತ್ತೆ. ಅಲ್ಲಿಗೆ ನಮಗೆ S5 ಬೇಕು ಮತ್ತು S4 ಅನ್ನೋದು ಬೇಕು. ಇದಕ್ಕೆ ಏನು ಮಾಡಿ, ಇಲ್ಲಿ ಜಸ್ಟ್ ಸಬ್ಸ್ಟಿಟ್ಯೂಟ್ ಟು ಆನ್ S5. Just substitute S5 is equal to 3 into 5 square plus n is 5, right? Then 5 square is 25. 25 plus 3 is 28. Sorry, 5 square is 25. 25 3s are, so that is 75 plus 5. Then what happened? 75 plus 5 is 80. ಇದು 88. ಎಗೈನ್ ನಮಗೆ S4 ಕೂಡ ಬೇಕು. ಅದಕ್ಕೆ ಏನು ಮಾಡ್ತೀರಾ? S4ನು ಕೂಡ ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದೆನ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ Sn ಇಸ್ ಈಕ್ವಲ್ ಟು 3n ಸ್ಕ್ವೇರ್ ಪ್ಲಸ್ ಎನ್ಗೆ 4ನ ಸಬ್ಸ್ಟಿಟ್ಯೂಟ್ ಮಾಡಿರಿ. ದೆನ್ S4 ಇಸ್ ಈಕ್ವಲ್ ಟು 3 ಇಂಟು 4 ಸ್ಕ್ವೇರ್ ಪ್ಲಸ್ 4. ದೆನ್ 4 ಸ್ಕ್ವೇರ್ ಈಸ್ 4 4s are 16. 16 3s are 48 plus 4. Then this will become 48 plus 4 is 52. ಓಕೆನಾ? ಈಗ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. S5 ಅಂದರೆ 80 ಮೈನಸ್ 54. ಸೊ 80ನಲ್ಲಿ 54ನ ಸಬ್ಟ್ರಾಕ್ಟ್ ಮಾಡಿದ್ರೆ, ಸೊ ದೆನ್ ಯು ವಿಲ್ ಗೆಟ್ ದ ಆನ್ಸರ್ ಈಸ್ 28. Therefore option 1 is the correct answer. Now look here, question number 99. The angle of quadrilateral are in the arithmetic progression. If the biggest angle is 165 degree, then the smallest angle is ಅಂತ ಕೇಳಿದ್ದಾರೆ. ಅಂದರೆ ನಾವಿಲ್ಲಿ ಸ್ಮಾಲೆಸ್ಟ್ ಆ್ಯಂಗಲ್ನ ಯಾವುದು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಟು ಡೂ ದಿ ಸ್ಮಾಲೆಸ್ಟ್ ಆ್ಯಂಗಲ್ನ ಮಾಡಬೇಕಂತಂದರೆ, ಸೊ ಇಲ್ಲಿ ನಾವು ಸ್ವಲ್ಪ ಒಂದು ಸ್ಟೆಪ್ಸನ್ನು ಮಾಡಲೇಬೇಕು. ಲಾರ್ಜೆಸ್ಟ್ ಆ್ಯಂಗಲ್ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ನಮಗೆ ಕ್ವಾಡ್ರಿಲ್ಯಾಟ್ರಲ್ ಅಂತ ಅಂದ್ರೆ, ಕ್ವಾಡ್ ಮೀನ್ಸ್ ವಾಟ್? ಸೊ ದಟ್ ಇಸ್ ಅ 4 sides. ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಅಲ್ಲಿಗೆ ನಾವು 4 ಟರ್ಮ್ಸನ್ನು ಫಸ್ಟ್ ಬರ್ಕೋಬೇಕು. ದಟ್ ಈಸ್ ಎ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2d ಪ್ಲಸ್ ಎ ಪ್ಲಸ್ 3d. ಇದು 4 ಟರ್ಮ್ಸ್ ಬಿಕಾಸ್ ಇಟ್ಸ್ ಅ ಕ್ವಾಡ್ರಿಲ್ಯಾಟ್ರಲ್. ದೇರ್ ಫೋರ್ ಇದನ್ನು ಬರ್ಕೊಂಡ್ಮೇಲೆ ದ ಲಾರ್ಜೆಸ್ಟ್ ಆ್ಯಂಗಲ್ ಅಂದರೆ ಯಾವುದು ಇದರಲ್ಲಿ? ಸೊ ಲಾರ್ಜೆಸ್ಟ್ ಆ್ಯಂಗಲ್ ಅಂದರೆ ಇದಾಗಿರುತ್ತೆ. ದೇ ಹ್ಯಾಡ್ ಗಿವನ್ ದ ಲಾರ್ಜೆಸ್ಟ್ ಆ್ಯಂಗಲ್ ಅಂತ ಕೊಟ್ಟಿದ್ದಾನೆ. ಲಾರ್ಜೆಸ್ಟ್ ಆ್ಯಂಗಲ್ ಅಲ್ಲಿಗೆ ಎ ಪ್ಲಸ್ 3d ಈಸ್ ಈಕ್ವಲ್ ಟು 165 ಡಿಗ್ರಿ ಅಲ್ಲ? ಲಾರ್ಜೆಸ್ಟ್ ಆ್ಯಂಗಲ್ 165 ಡಿಗ್ರಿ ಅಂತೇಳಿ ದೇ ಹ್ಯಾವ್ ಆಲ್ರೆಡಿ ಗಿವನ್ ದ ಲಾರ್ಜೆಸ್ಟ್ ಆ್ಯಂಗಲ್. ಸೊ ದೆನ್ ಎನ ಒಂದು ಕಡೆ ಇಟ್ಕೊಳ್ಳಿ ಇಲ್ಲಿ. ದೆನ್ ಎ ಈಸ್ ಈಕ್ವಲ್ ಟು 165 ಡಿಗ್ರಿ ಮೈನಸ್ 3d. ಇದನ್ನ ಈ ಕಡೆ ಕಳಿಸಿದ್ರೆ ಸೊ ದಟ್ ಈಸ್ ಮೈನಸ್ 3d. ಈಗ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್, ಈಗ ಇದನ್ನು ಸಮ್ ಮಾಡಿಬಿಡ್ರಿ. ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಮಾಡಿದಾಗ ದೆನ್ ದಿಸ್ ವಿಲ್ ಬಿಕಮ್ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್. ಎಲ್ಲವನ್ನು ಸಮ್ ಮಾಡಿದ್ರೆ ದಟ್ ಈಸ್ ಎ ಪ್ಲಸ್ ಡಿ, ಎ ಪ್ಲಸ್ ಡಿ and plus a plus 2d plus a plus 3d that is equal to 360 degree. ಯಾಕೆ ಅಂದರೆ ಕ್ವಾಡ್ರಿಲ್ಯಾಟ್ರಲ್ 360 ಡಿಗ್ರಿ.
ಈಗ ಎಲ್ಲನ ಆ್ಯಡ್ ಮಾಡಿದ್ರೆ ದಟ್ ಈಸ್ 4a ಪ್ಲಸ್ 6d ಇಸ್ ಈಕ್ವಲ್ ಟು 360 ಡಿಗ್ರಿ. ದೆನ್ ಈಗ ನಮಗೆ ಎ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇಲ್ಲಿ ಸಿಕ್ಬಿಟ್ಟಿದೆ ಆಲ್ರೆಡಿ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 4 ಇಂಟು ಎ ಈಸ್ 165 ಮೈನಸ್ 3d ಪ್ಲಸ್ 6d ಇಸ್ ಈಕ್ವಲ್ ಟು 360 ಡಿಗ್ರಿ. ಓಕೆನಾ? ಈಗ ಇದನ್ನು ಮಲ್ಟಿಪ್ಲೈ ಮಾಡಿರಿ. ಮಲ್ಟಿಪ್ಲೈ ಮಾಡಿದ್ರೆ 165 ಇಂಟು 4 ಮಾಡಿರಿ, 660 ಮೈನಸ್ 4 3 12d ಪ್ಲಸ್ 6d ಇಸ್ ಈಕ್ವಲ್ ಟು 360 ಆಗುತ್ತೆ. ಈಗ ನಾವು 6d ಇಲ್ಲಿ 12 ಮೈನಸ್ 12dನಲ್ಲಿ 6dನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ದಿಸ್ ಇಸ್ ಮೈನಸ್ 6d ಉಳಿಯುತ್ತೆ. ಈ ಕಡೆ ಮೈನಸ್ 6d ಇಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ 660. 60 ಪ್ಲಸ್ ಇರೋದು ಈ ಕಡೆಗೆ ಬಂದರೆ ಮೈನಸ್ 660 ಡಿಗ್ರಿ ಆಯಿತು. ಓಕೆ, ಇಫ್ ಯು ಸಿಂಪ್ಲಿಫೈ ದಿಸ್ ದೆನ್ ವಾಟ್ ಹ್ಯಾಪನ್, ದಿಸ್ ಇಸ್ ಮೈನಸ್ 300 ಬಂತು. ನಮಗೆ ಈಗ ಡಿ ಬೇಕು. ಡಿ ಇಸ್ ಈಕ್ವಲ್ ಟು ಮೈನಸ್ 300 ಬೈ ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್, 6 1s 6 5s, ಸೊ ದಟ್ ಈಸ್ ಡಿ ಈಸ್ ಈಕ್ವಲ್ ಟು 50 ಡಿಗ್ರಿ ಸಿಕ್ತು ನಮಗೆ. ಸೊ ಓನ್ಲಿ ಡಿ ಸಿಕ್ಕಿದೆ, ಇನ್ನೂ ಮಾಡಬೇಕು. ದೆನ್ ಇದನ್ನು ಡಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ ಈಕ್ವೇಷನ್ ಎ ಇತ್ತಲ್ಲ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ದೆನ್ ಎ ಈಸ್ ಈಕ್ವಲ್ ಟು 165 ಮೈನಸ್ 3 ಇಂಟು ಡಿ. ದೆನ್ ಎ ಈಸ್ ಈಕ್ವಲ್ ಟು 165 ಮೈನಸ್ 3 ಇಂಟು ಡಿ ಈಸ್ 50 ಡಿಗ್ರಿ. ದೆನ್ ಡಿನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಸಿಗುವಂಥ ಆನ್ಸರ್ ಏನು ಬಂತು ನೋಡ್ರಿ. ಎ ಈಸ್ ಈಕ್ವಲ್ ಟು 165 ಮೈನಸ್ 150 ಆಗುತ್ತೆ. ಆಗ ಇದು ಎ ಈಸ್ 15 ಡಿಗ್ರಿ ಆಯಿತು. 15 ಡಿಗ್ರಿ. ನಮ್ಗೆ ಅವ್ನು ಕೇಳಿರೋ ಕ್ವಶನ್ ಪ್ರಕಾರ ದ ಸ್ಮಾಲೆಸ್ಟ್ ಆ್ಯಂಗಲ್ ಅಂತ ಕೇಳಿದ್ದಾರೆ. ಸೊ ದೇರ್ ಫೋರ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಈಸ್ 15 ಡಿಗ್ರಿ. ಹೇಗೆ 15 ಡಿಗ್ರಿ ಬಂತು ಅಂತ ಹೇಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ದಿಸ್ ಈಸ್ ದ way to solve this question number 99. Now question number 100. Given that a, m, n are the positive integers, then m root of and nth root of a whole to the power m into n ಅಂತ ಇದೆ. ಇದನ್ನು ಜಸ್ಟ್ ಏನು ಮಾಡಿರಿ, ಸಿಂಪ್ಲಿಫೈ ಮಾಡ್ಕೊಬೇಕು ಇದನ್ನು. ಈಗ ಇದನ್ನು ಹಿಂಗೆ ಬರಿಬೋದು, a to the power 1 by n. ಓಕೆ, and again this power whole to the power of 1 by m, and again this whole to the power of m into n ಅಂತ ಇದೆ. ಓಕೆ, ಇಲ್ಲೇನಾಯ್ತಾಗ ಇದನ್ನು ಸಿಂಪ್ಲಿಫೈ ಮಾಡಿರಿ. ಸಿಂಪ್ಲಿಫೈ ಮಾಡಿಕೊಂಡಾಗ a to the power mn, ಸೊ ದಿಸ್ ಇಸ್ n ಇಂಟು m ಆಗುತ್ತೆ. m ಕ್ಯಾನ್ಸಲ್, n ಕ್ಯಾನ್ಸಲ್. ಸೊ ಈಗ ಇದು a to the power of 1 ಉಳಿತು, ದಟ್ ಈಸ್ ಈಕ್ವಲ್ ಟು a ಓನ್ಲಿ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ನೋಡಿ ಕ್ವಶನ್ ನಂಬರ್ 101. ದ ಮೀಡಿಯನ್ ಆ್ಯಂಡ್ ಮೋಡ್ ಆಫ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ 28 and 16 ರೆಸ್ಪೆಕ್ಟಿವ್ಲಿ. ದೆನ್ ದ ವ್ಯಾಲ್ಯೂ ಆಫ್ ಮೀನ್ ಅಂತ ಕೇಳಿದ್ದಾರೆ. ಇದಕ್ಕೆ ಒಂದು ಎಂಪೆರಿಕಲ್ ರಿಲೇಷನ್ ಇದೆ. ಏನದು? ಸೊ ದಟ್ ಈಸ್ 3 ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್ ಅಂತ ಒಂದು ಎಂಪೆರಿಕಲ್ ರಿಲೇಷನ್ ಇದೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. 3 ಟೈಮ್ಸ್ ಆಫ್ ಮೀಡಿಯನನ್ನು ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 28. ಮೋಡು ಕೂಡ ಕೊಟ್ಟಿದ್ದಾರೆ, ದಟ್ ಈಸ್ 16 ಪ್ಲಸ್ 2 ಇಂಟು ಮೀನ್ ಕೇಳಿದ್ದಾರೆ. ಇದು ಗೊತ್ತಿಲ್ಲ ನಮಗೆ, ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕ್ರಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ, ಸೊ ದೆನ್ ವಾಟ್ ಹ್ಯಾಪನ್, ಸೊ ದಿಸ್ ಈಸ್ 3 ಇಂಟು 28, ಸೊ 84 ಆಗುತ್ತೆ. 84 ಮೈನಸ್ 16 ಈಸ್ ಈಕ್ವಲ್ ಟು 2 ಮೀನ್ ಆಯಿತು, ರೈಟ್? ದೆನ್ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, ಸೊ ದಟ್ ಈಸ್ 8. ಸೊ ದೆನ್ 7 ಮೈನಸ್ 1 is 6 ಈಸ್ ಈಕ್ವಲ್ ಟು 2 ಮೀನ್ ಆಯಿತು. ಇದನ್ನು ಡಿವೈಡೆಡ್ ಮಾಡಿರಿ. 68 by 2 ಈಸ್ ಈಕ್ವಲ್ ಟು ಮೀನ್. ದೆನ್ 2 1s 2 3s 2 4s, ದೆನ್ ದ ಆನ್ಸರ್ ಈಸ್ 34. ನೋಡಿ ಇಲ್ಲಿ 34 ಬಂತು. ಸೊ ಆನ್ಸರ್ ಈಸ್ 34 is the correct answer. Now question number 102. The coins are tossed simultaneously. The probability of getting exactly 2 head is.
ಎಕ್ಸಾಕ್ಟ್ಲಿ 2 ಹೆಡ್ ಬರೋವಂಥದ್ದು ಏನು? 3 ಕಾಯಿನ್ಸ್ ಟಾಸ್ ಸೈಮಲ್ಟೇನಿಯಸ್ಲಿ ಅಂತಿದೆ. ಓಕೆ, ಸೊ 3 ಕಾಯಿನ್ಸನ್ನು ಟಾಸ್ ಮಾಡೋದನ್ನ ಹೇಗೆ? ಫಸ್ಟು ಆ ಪ್ರಾಬಬಿಲಿಟಿನ ಬರ್ಕೊಳ್ಬೇಕು ನಾವು. ಇಫ್ ಯು ಟಾಸ್ಡ್ 3 ಕಾಯಿನ್ಸ್ ಅದನ್ನು ಬರ್ಕೊಳ್ಳೋದು ಹೇಗೆ ಪ್ರಾಬಬಿಲಿಟಿನ? ಫಸ್ಟ್ 2 ಕಾಯಿನ್ಸ್ ಬರೀರಿ. ಹೆಡ್ ಟೈಲ್, ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಟೈಲ್ ಇರುತ್ತೆ, ಅಥವಾ ಟೈಲು ಹೆಡ್ ಇರುತ್ತೆ, ಅಥವಾ ಹೆಡ್ ಹೆಡ್ ಆರ್ ಟೈಲ್ ಟೈಲ್. ಇದನ್ನು ನಾವು 3 ಕಾಯಿನ್ಗೆ ಬರೀಬೇಕಾಗಿರೋದ್ರಿಂದ ಜಸ್ಟ್ ಎಲ್ಲದಕ್ಕೂ ಒಂದು ಹೆಚ್ಚನ್ನು ಆ್ಯಡ್ ಮಾಡಿ. ಹೆಚ್ಚು 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 ಮತ್ತು ಇದಕ್ಕೂ ಕೂಡ ಹೆಚ್ಚು. ಇಲ್ಲಿ ಹೆಡ್ ಇರೋದನ್ನು ಟೈಲ್ ಬರೀರಿ, ಟೈಲ್ ಇರೋದನ್ನು ಹೆಡ್ ಬರೀರಿ. ಸೊ ದೆನ್ ದಿಸ್ ಇಸ್ ಟೈಲ್ ಟೈಲ್ ಹೆಡ್, ದಿಸ್ ಇಸ್ ಹೆಡ್ ಇದೆ, ಟೈಲ್ ಹೆಡ್ ಟೈಲ್, 3 ಹೆಡ್ ಇದೆ, ಇದು ಟೈಲ್ 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 ಇಲ್ಲಿ. ಸೊ ದಿಸ್ ವಿಲ್ ಬಿಕಮ್ ಹೆಡ್ ಹೆಡ್ ಆ್ಯಂಡ್ ಟೈಲ್. ಇದು ನೋಡಪ್ಪ, ಟೋಟಲು 8 ಔಟ್ ಕಮ್ಸ್ ಇಫ್ ಯು ಟಾಸ್ಡ್ 3 ಕಾಯಿನ್ ಸೈಮಲ್ಟೇನಿಯಸ್ಲಿ. 3 ಕಾಯಿನ್ನ ಟಾಸ್ ಮಾಡಿದಾಗ ಇದು ಬರುತ್ತೆ. ನಮಗೆ ಟೋಟಲ್ ಇರೋವಂಥದ್ದು ಈಗ 8 ಇದೆ. ಔಟ್ ಆಫ್ 8 ನಮಗೆ ಇಟ್ಟಿರೋದೇನೋ ಇಲ್ಲಿ ಕೇಳಿರೋವಂಥದ್ದು ಗೆಟಿಂಗ್ ಎಕ್ಸಾಕ್ಟ್ಲಿ 2 ಹೆಡ್ಸ್. ಖಂಡಿತವಾಗ್ಲೂ ನಿಖರವಾಗಿ 2 ಹೆಡ್ ಬಂದಿರಬೇಕು. 2 ಹೆಡ್ ಅಂದರೆ ಯಾವ್ದಿದೆ? ಇದರಲ್ಲೊಂದಿದೆ, ಇದರಲ್ಲಿದೆ, 2 ಆಯಿತು. ಬಿಟ್ಟರೆ ಇಲ್ಲಿ 3 ಇದೆ, ಇದಾಗಲ್ಲ. 2 ಹೆಡ್ ಇರೋವಂಥದ್ದು ನೋಡಿ ಇಲ್ಲೊಂದಿದೆ, ಅದಕ್ಕೆ 3 ಆಯಿತು. ಔಟ್ ಆಫ್ 8 ವಿ ವಿಲ್ ಗೆಟ್ ದ 3 times 2 heads exactly. So therefore your option is 3/8 is the correct answer. Now question number 103. The diagonals of a rectangle ABCD are intersect at O. If BOC is 44, then OAD. OAD ಆ್ಯಂಗಲ್ ಏನ ಕೇಳಿದ್ದಾರೆ? ಈಗ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಡಯಾಗ್ನಲ್ಸು they are intersecting each other, they are bisecting at the corners, angle BADC ಇವನ್ನೆಲ್ಲವೂ ಕೂಡ ಬೈಸೆಕ್ಟ್ ಮಾಡ್ತಾ ಇದೆ. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, COB 44 ಆದಮೇಲೆ DOA ಕೂಡ 44 ಡಿಗ್ರಿ ಇರುತ್ತೆ. ಯಾಕೆ? ವೈ? ಬಿಕಾಸ್ ದಿಸ್ ಇಸ್ ಅ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಅಂತ ಕರಿತೀವಿ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ದೆನ್ ಬೋತ್ ಆರ್ ಸೇಮ್. ಆಮೇಲೆ ನಿಮಗೆ ಇಲ್ಲಿ ನೋಡಿ, ಈಗ ಡಯಾಗನಲ್ಸು ಯಾವಾಗ ಇವು ಇಂಟರ್ಸೆಕ್ಟ್ ಆಗ್ತವೋ ಆಗ AO ಮತ್ತು OB ಆ್ಯಂಡ್ AO ಆ್ಯಂಡ್ OC ದೇ ಆರ್ ಈಕ್ವಲ್ ಡಿಸ್ಟೆನ್ಸ್. ಸೊ DO ಎಷ್ಟಿರುತ್ತೆ, OB ಅಷ್ಟೇ ಇರುತ್ತೆ, AO ಎಷ್ಟಿರುತ್ತೆ, OC ಕೂಡ ಅಷ್ಟೇ ಇರುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದೇನು? ಈ ಟ್ರಯಾಂಗಲ್ ಬೇಕು. ಐ ಹ್ಯಾವ್ ಟು ಕನ್ಸಿಡರ್ ದಿಸ್ AOD ಟ್ರಯಾಂಗಲ್ ನನಗೆ ಬೇಕಾಗಿರೋದು ಬಿಕಾಸ್ ಆಫ್ ಆ್ಯಂಗಲ್ OAD. ಈ ವಾಟ್ ಈಸ್ ಅನ್ ಆ್ಯಂಗಲ್ A ಅನ್ನೋದು ನನಗೆ ಗೊತ್ತಾಗಬೇಕು. ನಿಮ್ಗೆ ಇನ್ನೊಂದು ನೆನಪಿರಲಿ, ಯಾವಾಗ ಈ ಡಯಾಗ್ನಲ್ಸು ಎರಡೂ ಈಕ್ವಲ್ ಆಯಿತಾ, ಸೊ ದೇರ್ ಫೋರ್ DO ಈಸ್ ಈಕ್ವಲ್ ಟು AO. ವೈ? ಬಿಕಾಸ್ ದೀಸ್ ಟು ಆರ್ ಈಕ್ವಲ್ ಇನ್ ಸೈಡ್ಸ್. ಇವೆರಡು ಸೈಡು ಈಕ್ವಲ್ ಇರುತ್ತೆ. ಹಾಗಾಗಿ DO ಮತ್ತು ಇಫ್ ದ 2 sides ಆರ್ ಈಕ್ವಲ್ ದೆನ್ ದ ಟ್ರಯಾಂಗಲ್ ಇಸ್ ಕಾಲ್ಡ್ ದ ಐಸೋಸೆಲಸ್ ಟ್ರಯಾಂಗಲ್. ಏನಂತ ಕರಿತೀವಿ? ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳಿ ಕರೆಯೋದ್ರಿಂದ ದೆನ್ ವಾಟ್ ಹ್ಯಾಪನ್, ಇಲ್ಲಿ ನಮಗೆ ಒಂದು ಆ್ಯಂಗಲ್ ಗೊತ್ತಾಗಿದೆ. ಇಫ್ ದಿಸ್ ಇಸ್ ಅನ್ ಐಸೋಸೆಲಸ್ ಟ್ರಯಾಂಗಲ್, ಆಗ 180ನಲ್ಲಿ ಇದನ್ನು ಮೈನಸ್ ಮಾಡಿರಿ. ಫಸ್ಟು 180 ಡಿಗ್ರಿ ಮೈನಸ್ 44 ಡಿಗ್ರಿ. ಸೊ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಇಸ್ 180 ಮೈನಸ್ 44. ದಿಸ್ ಇಸ್ ಬಿಕಮ್ 136 ಡಿಗ್ರಿ. ಓಕೆನಾ? ಮೈನಸ್ ಮಾಡಿದಾಗ 136 ಡಿಗ್ರಿ ಬಂತು. ಈಗ ಎರಡೂ ಆ್ಯಂಗಲ್ಸ್, ಎರಡೂ ಸೈಡ್ಸ್ ಈಕ್ವಲ್ ಇರೋದ್ರಿಂದ ಸೊ ಹೆನ್ಸ್ ದೀಸ್ 2 ಆ್ಯಂಗಲ್ಸ್ ಆರ್ ದ ಸೇಮ್. ಸೊ therefore divided by 2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 6 12, 2 8 16. ಸೊ ದೆನ್ ಯುವರ್ ಆಪ್ಷನ್ ಇಸ್ 68 ಡಿಗ್ರಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ಕ್ವೆಶನ್ ನಂಬರ್ 104. ಕ್ವೆಶನ್ ನಂಬರ್ 104 ಅಲ್ಲಿ ನೋಡಿ, ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ದ ರೇಷಿಯೋ 3:5:9:13. ದ ಬಿಗ್ಗೆಸ್ಟ್ ಆ್ಯಂಗಲ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಈಸ್ ಅಂತ ಕೇಳಿದ್ದಾರೆ. ಓಕೆನಾ? ಈಗ ರೇಷಿಯೋ ಕೊಟ್ಟಾಗ ಯಾವಾಗಲೂ ಏನು ಮಾಡಿ, ವಿ ಡೋಂಟ್ ನೋ ದ ವಾಟ್ ಈಸ್ ದ ಬಿಗ್ಗೆಸ್ಟ್ ಆ್ಯಂಗಲ್ ಆಫ್ ದಿಸ್. ಬಿಗ್ಗೆಸ್ಟ್ ಆ್ಯಂಗಲ್ ಗೊತ್ತಿಲ್ಲದೆ ಇರೋದ್ರಿಂದ ಸೊ ಯು ಶುಡ್ ಆ್ಯಡ್ ದ ರೇಷಿಯೋ. ಇದನ್ನು ಎಕ್ಸ್ ಅಂತ ತಗೊಳ್ಳಿ. ಸೊ ದೆನ್ ದಿಸ್ ವಿಲ್ ಬಿಕಮ್ ವಾಟ್ ಹ್ಯಾಪನ್. ನೋಡಿ ಇಲ್ಲಿ ಸ್ಪೇಸ್ ಇದನ್ನು ಇಲ್ಲೇ ಮಾಡ್ತೇನೆ. ಸೊ ಇದಕ್ಕೆ ನಾನಿಲ್ಲಿ ನೋಡಿ 3x plus 5x plus 9x plus 13x is equal to sum of the interior angle of a quadrilateral is equal to
360 ಡಿಗ್ರಿ ಆಗುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿರಿ, ಎಷ್ಟಾಯ್ತು ಅಲ್ಲಿಗೆ? 5 + 3 = 8, 8 + 9 17, 20 + 30x ಆಯಿತು. ಓಕೆ, this is 30x is equal to 360 degree. I want the value of x, therefore x is equal to 360 by 30. 0 0 ಕ್ಯಾನ್ಸಲ್ ಆಯಿತು. 3 1s 3 2s, x is 12 degree ಬಂತು. ಸೊ ನಾವು ಐ ಗಾಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 12 ಡಿಗ್ರಿ. 12 ಡಿಗ್ರಿ ಬಂದಮೇಲೆ ಇವುಗಳಲ್ಲಿ ಗ್ರೇಟೆಸ್ಟ್ ಅಂದರೆ 13x ಅಲ್ಲ. ಸೊ ದೇರ್ ಫೋರ್ ಆ ಎಕ್ಸನ್ನು ಇಲ್ಲಿಗೆ ಮಾಡಿ 13 × 12 is equal to ಎಷ್ಟಾಯಿತು ನೋಡಿ. 13 × 12ನ ಇಫ್ ಯು ಮಲ್ಟಿಪ್ಲೈ ದಿಸ್ ದೆನ್ ಯು ವಿಲ್ ಗೆಟ್ 156 ಡಿಗ್ರಿ. ಆಗ ನಿಮಗೆ ಆಪ್ಷನ್ 4 is the right answer for this. Okay, I hope you understood this. Then question number 105. Question number 105ನ ನೋಡೋಣ. Question number 105 ಅಲ್ಲಿ what they are asking in this question. So now the circumference of the base of a cylinder is 44 centimeter and height is 20 centimeter. Then the lateral surface area ಅಂದರೆ LSA ಕೇಳ್ತಾ ಇದ್ದಾರೆ, ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಈಗ ಸರ್ಕಂಫರೆನ್ಸ್ ಅಂತಂತಿದ್ದಾಗೆ ಫಸ್ಟ್ ನಾವಲ್ಲಿ ಸರ್ಕಂಫರೆನ್ಸ್ ಸಿ ಇಸ್ ಈಕ್ವಲ್ ಟು 2πr. ಸರ್ಕಂಫರೆನ್ಸು 44 ಕೊಟ್ಟಿದ್ದಾನೆ. 2 × π is 25/7 ಇಂಟು ರೇಡಿಯಸ್ ಗೊತ್ತಿಲ್ಲ, ಮೊದಲು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ದೆನ್ ವಾಟ್ ಹ್ಯಾಪನ್ ಇಫ್ ಯು ಫೈಂಡ್ ದ ರೇಡಿಯಸ್ ಆಫ್ ದಿಸ್, ಇದನ್ನು ಸಿಂಪ್ಲಿಫೈ ಮಾಡಿರಿ. 44 × 7, ಇದು ಕೆಳಗಡೆಗೆ 44 ಬರುತ್ತೆ. ಸೊ ದೆನ್ ಆರ್ 44 1s 44 1s, ಆರ್ ಈಸ್ ಈಕ್ವಲ್ ಟು 7. ರೇಡಿಯಸ್ಸು 7 ಸಿಕ್ತು. ರೇಡಿಯಸ್ 7 ಸಿಕ್ಕಿದ ಮೇಲೆ ನಮಗೆ LSA ಆಫ್ ಸಿಲಿಂಡರ್, LSA ಆಫ್ ಸಿಲಿಂಡರ್ ಫಾರ್ಮುಲಾ ಈಸ್ 2πRh ಅಂತ ಕರಿತೀವಿ. 2πRh ರೈಟ್. ಆಗ ಇದನ್ನು 2 × 22/7 ಇಂಟು ರೇಡಿಯಸ್ ಈಸ್ 7 ಇಂಟು ಹೈಟ್ ಈಸ್ ದೇ ಆರ್ ಗಿವನ್ 20. 7 gets cancelled. If you multiply this, we will get 880 square centimeter. So this is the answer for this. Now ratio, question number 106, the ratio of the total surface area of the solid hemisphere to the square of its radius, to the square of its radius ಅಂತ ಕೇಳಿದಾನೆ ಇಲ್ಲಿ. ಓಕೆನಾ? ಸೊ ದಿಸ್ ಆಲ್ಸೋ ವೆರಿ ಸಿಂಪಲ್ ಕ್ವೆಶನ್. ಇಲ್ಲಿ ನೋಡಿ, ಇದಕ್ಕೆ ನಮಗೆಲ್ಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಏನು ಫಾರ್ಮುಲಾ, ಅದು 3πr² ಅಂತಿದೆ. ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಇಟ್ಸ್ ರೇಡಿಯಸ್ ಅಂತ ಹೇಳಿದ್ದಾನೆ. ಅಲ್ಲಿಗೆ ಸ್ಕ್ವೇರ್ ಆಫ್ ಇಟ್ಸ್ ರೇಡಿಯಸ್, ದೇರ್ ಫೋರ್ ಸ್ಕ್ವೇರ್ ಆಫ್ ಇಟ್ಸ್ ರೇಡಿಯಸ್ ಅಂದರೆ r² gets cancel. ಸೊ ದಿಸ್ ವಿಲ್ ಬಿಕಮ್ 3π/1 ಅಂದರೆ, ಸೊ ದಟ್ ಈಸ್ 3π:1. ಆನ್ಸರ್ 1 is the correct answer for this. Okay, now question number 107. Given a plus b plus c is equal to 10, ab plus bc plus ca is equal to 25, then the value of aq plus bq plus cq minus 3abc ಅಂತ ಕೇಳಿದ್ದಾರೆ. ಸೊ ಇದನ್ನು ಮಾಡಬೇಕು ಅಂತಂದರೆ ನಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಅದನ್ನು ನೋಡಿ ನಾನಿಲ್ಲಿ ಮಾಡಿದ್ದೇನೆ. ಏನು ಫಾರ್ಮುಲಾ? ಫಸ್ಟ್ ಲುಕ್ ಹಿಯರ್, ದಿಸ್ ಈಸ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ 3abc ಹೀಗೆ ಬರಿಬೋದು. a ಪ್ಲಸ್ ಬಿ ಪ್ಲಸ್ ಸಿ ಇಂಟು a² ಪ್ಲಸ್ b² ಪ್ಲಸ್ c² ಮೈನಸ್ ab ಮೈನಸ್ bc ಮೈನಸ್ ca. ದಿಸ್ ಇಸ್ ದ ಫಾರ್ಮುಲಾ. ಆವಾಗ ಏನು ಮಾಡಿ, ಅದಕ್ಕೂ ಮುಂಚೆ ನಮಗೆ a ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಗೊತ್ತು, ಆದರೆ a² ಪ್ಲಸ್ b² ಪ್ಲಸ್ c² ಗೊತ್ತಿಲ್ಲ. ಸೊ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅಗೈನ್ ದಿಸ್ ಸೈಡ್ ನೋಡಿ, ಇಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು a² ಪ್ಲಸ್ b² ಪ್ಲಸ್ c² ಪ್ಲಸ್ 2 ಇಂಟು ab ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಈ ಫಾರ್ಮುಲಾವನ್ನು ಮೊದಲು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಆಗ a² ಪ್ಲಸ್ b² ಪ್ಲಸ್ c² 2 ಇಂಟು ab ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ವ್ಯಾಲ್ಯೂ 25 ಕೊಟ್ಟಿದ್ದಾನೆ. 25 ಇಂಟು 2 ದಟ್ ಈಸ್ 50 ಆಗುತ್ತೆ. ಬಟ್ ಇಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಗೊತ್ತು ನಮಗೆ 10 ಅಂತ ಹೇಳಿ. ಸೊ ದಟ್ ಈಸ್ 10². ಇದನ್ನು ಗೊತ್ತಿದೆ 100. ಈ 50 ಆಗುತ್ತಲ್ಲ, 50ನ ಈ ಕಡೆ ತೊಗೊಂಡ್ರೆ -50, ಇದು ರಿಮೈನಿಂಗ್ ಆ್ಯಸ್ ಇಟ್ ಈಸ್. 100ಅಲ್ಲಿ 50 ಹೋದರೆ 50 ಉಳಿತು. ಸೊ ನಮಗಲ್ಲಿ ಒಂದು ವ್ಯಾಲ್ಯೂ ಸಿಕ್ತು. ಸೊ ದಟ್ ಈಸ್ a ಪ್ಲಸ್ a² ಪ್ಲಸ್ b² ಪ್ಲಸ್ c² ವ್ಯಾಲ್ಯೂ ಸಿಕ್ತು. ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡ ಮೇಲೆ ಇಲ್ಲಿಗೆ ಬನ್ನಿ, ಸಬ್ಸ್ಟಿಟ್ಯೂಟ್ ಮಾಡಿರಿ. ಈಗ
a plus b plus c they had given minus a square plus b square plus c square is 50 minus ಆಚೆ ತೆಗೆದ್ರೆ ab plus bc plus c ಉಳಿತು. ಸೊ ದಿಸ್ ಈಸ್ 10 into 50 ಮೈನಸ್ ಆಫ್ ಇದನ್ನು ಆ್ಯಡ್ ಮಾಡಿದ್ರೆ ಮೂರು